ಬಹಳ ನಿರೀಕ್ಷೆ ಇತ್ತು ಈ ಬಾರಿ ಏನಾದರೂ ಸಿಗಬಹುದು ಅಂತ. ಬಟ್ ರಾಜ್ಯಕ್ಕೆ ಅಂತ ವಿಶೇಷ ಪ್ಯಾಕೇಜ್ಗಳು ಯಾವುದು ಕಾಣಿಸ್ತಾ ಇಲ್ಲ ಈ ಬಾರಿಯ ಬಜೆಟ್ ನಲ್ಲಿ. ಈಗ ಮೇಜರ್ ಅಪ್ಡೇಟ್ ಅಂದ್ರೆ ತೆರಿಗೆ ಪಾವತಿದಾರರು ಗಮನಿಸಬೇಕಾಗಿರುವಂತಹ ವಿಚಾರ. ನೀವೇನಾದ್ರೂ ತೆರಿಗೆ ಪಾವತಿ ಮಾಡ್ತಿದ್ದೀರಾ? ಗಮನಿಸಬೇಕಾಗಿರುವ ವಿಚಾರ 3 ಲಕ್ಷದಿಂದ 7 ಲಕ್ಷಕ್ಕೆ ಶೇಕಡ 5% ತೆರಿಗೆ, 7 ಲಕ್ಷದಿಂದ 10 ಲಕ್ಷದವರೆಗೆ ಶೇಕಡ 10% ತೆರಿಗೆ. ಸ್ವಲ್ಪ ಚೇಂಜಸ್ ಆದಂಗೆ ಕಾಣಿಸ್ತಾ ಇದೆ ತೆರಿಗೆ ಸ್ಲ್ಯಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ತುಸುರಲಿ ತೆರಿಗೆ ಪಾವತಿ ಮಿತಿ 50,000ದಿಂದ 75,000ಕ್ಕೆ ಏರಿಕೆ ಆಗಿದೆ. ಮೊದಲು 50,000 ಇದ್ದವರು ಕೂಡ ತೆರಿಗೆ ಕೊಡಬೇಕಾಗಿತ್ತು. ಈಗ ಅದು 75,000 ತನಕ ಹೋಗಿದೆ. ಸೊ ಈಗ 50,000 ಯಾರಿಗಾದ್ರೂ ಇದ್ದರೆ ನಿಮಗೆ ದೊಡ್ಡ ಮಟ್ಟದಲ್ಲಿ ತೆರಿಗೆಗಳು ಕಾಣೋದಿಲ್ಲ. ಅಂದರೆ 3 ಲಕ್ಷ ತನಕ ಇಲ್ಲ. 10 ಲಕ್ಷದಿಂದ 12 ಲಕ್ಷದವರೆಗೆ 7%, 12 ಲಕ್ಷದಿಂದ 15 ಲಕ್ಷಕ್ಕೆ ಶೇಕಡ 20%. ದೊಡ್ಡ ಬದಲಾವಣೆ ಏನೂ ಆಗಿಲ್ಲ ಸ್ಲ್ಯಾಬಲ್ಲಿ, ದೊಡ್ಡ ಬದಲಾವಣೆ ಏನೂ ಆಗಿಲ್ಲ. ಇದು ಯಾವುದೇ ರೀತಿಯಲ್ಲಿ ಲಾಭಕರವಾಗಿ ಏನು ಪರಿಣಮಿಸ್ತಾ ಇಲ್ಲ ನನ್ನ ಪ್ರಕಾರ. 5 ಲಕ್ಷ ತನಕ ನೀವು ತೆರಿಗೆ ಫ್ರೀ ಮಾಡಬೇಕಾಗಿತ್ತು, 5 ವರ್ಷ ತನಕ. ಯಾಕಂದರೆ 5 ವರ್ಷ ತನಕ ನೀವು ತೆರಿಗೆ ಫ್ರೀ ಮಾಡಿದಾಗ ಹೆಚ್ಚಿನ ದುಡ್ಡು ಸ್ವಲ್ಪ ಉಳಿಯುತ್ತೆ. ಅಂದರೆ ಈ ಮಧ್ಯಮ ವರ್ಗದಲ್ಲಿ ಈಗ 3 ಲಕ್ಷ ತನಕ ತೆರಿಗೆ ಇಲ್ಲ. ಕಳೆದ ಬಾರಿ ಕೂಡ ಅಷ್ಟೇ ಇತ್ತು. ಅಂದರೆ 25,000 ಇದು ನೋಡಿ, 25,000 ಸಂಬಳ ಪಡೆಯುವವನು ತೆರಿಗೆ ಕಟ್ಟಬೇಕು ಅಂತಿಲ್ಲ. 25,000ಕ್ಕಿಂತ ಸ್ವಲ್ಪ ಜಾಸ್ತಿ ಆದ ತಕ್ಷಣ 3 ಲಕ್ಷದವರೆಗೆ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ. 3 ಲಕ್ಷದವರೆಗೆ ಆದಾಯ ತಂದ್ರೇನು? ತಿಂಗಳಿಗೆ 25,000 ರೂಪಾಯಿ ಸಂಬಳ. ಆಮೇಲೆ 3 ರಿಂದ 7 ಲಕ್ಷಕ್ಕೆ 5% ಹೇಳಿದ್ದಾರೆ. ಎಷ್ಟು ಹೇಳ್ತೀನಿ ಕೇಳಿ. ಅಂದರೆ ನೀವು 58,333 ರೂಪಾಯಿ ಸಂಬಳ ಪಡೆಯವರಾಗಿದ್ದರೆ ಮ್ಯಾಕ್ಸಿಮಮ್, 57,333 ರೂಪಾಯಿ ಸಂಬಳ ಇದ್ದರೆ ನಿಮ್ಮದು 5%, ಅಂದರೆ ಅದು 3 ಲಕ್ಷದಿಂದ 7 ಲಕ್ಷದವರೆಗೆ ಬರುತ್ತೆ. ಅಲ್ಲಿ 5% ಕಟ್ಟಬೇಕಾಗತ್ತೆ ನೀವು. ನನಗೇನಿದು ಭಾಳ ದೊಡ್ಡ ಲಾಭ ಅಂತ ಅನಿಸ್ತಾ ಇಲ್ಲ. ಯಾಕಂದರೆ ಈಗ ಸಾಧಾರಣವಾಗಿ ಕೆಲವರು ಒಂದು 50,000 ತನಕ ಫ್ರೀ ಬಿಡಬೇಕು. ಆಮೇಲೆ 15 ಲಕ್ಷಕ್ಕಿಂತ ಮೇಲ್ಪಟ್ಟ, ಅದು ಕಳೆದ ಬಾರಿ ಕೂಡ ಅಷ್ಟೇ ಇತ್ತು, 15 ಲಕ್ಷಕ್ಕಿಂತ ಮೇಲ್ಪಟ್ಟವರಿಗೆ 30% ಅಂತ. ಇಲ್ಲಿ ದೊಡ್ಡ ತಲೆನೋವಾಗುವುದೇನಪ್ಪ ಅಂತಂದರೆ, ಯಾರಿಗಾದರೂ 14 ಲಕ್ಷ ವಾರ್ಷಿಕ ಸಂಬಳ ಇರುತ್ತೆ ಅಂತ ಇಟ್ಕೊಳ್ಳಿ. ಯಾರಿಗಾದರೂ 14 ಲಕ್ಷ ತನಕ ಅಂದರೆ 1,10,000, 1,20,000 ಈ ಥರ ಇರುತ್ತೆ ಅಂತ ಇಟ್ಕೊಳ್ಳಿ. ಸಡನ್ನಾಗಿ ಅವರಿಗೆ ವಾರ್ಷಿಕವಾಗಿ 14 ಲಕ್ಷ ಇದ್ದದ್ದು ವಾರ್ಷಿಕವಾಗಿ 1 ಲಕ್ಷ ಜಾಸ್ತಿ ಆಗುತ್ತೆ ಅಂತ ಇಟ್ಕೊಳ್ಳಿ. ಅವರಾಗ 10% ಜಾಸ್ತಿ ತೆರಿಗೆ ಕಟ್ಟಬೇಕಾಗತ್ತೆ. ಇದರ ಬಗ್ಗೆ ಅದಕ್ಕೆ ಏನು ಸೊಲ್ಯೂಷನ್ ಅಂತ ಅಂದ್ಬಿಟ್ಟು ಇಲ್ಲಿ ತನಕ ಯಾರು ಕೂಡ ಆಲೋಚನೆ ಮಾಡಲಿಲ್ಲ. ಅಂದರೆ 15 ಲಕ್ಷದಿಂದ 30% ಹೋಗುತ್ತೆ, 7 ಲಕ್ಷದಿಂದ 15 ಲಕ್ಷ ತನಕ ನಿಮಗೆ 20%. ಈಗ ಒಬ್ಬನ ಸ್ಯಾಲ್ರಿ ನಿಮಗೆ ವಾರ್ಷಿಕವಾಗಿ 1 ಲಕ್ಷ ಅಂತಂದರೆ, ತಿಂಗಳಿಗೆ 1 ಲಕ್ಷ ಅಂದರೆ ವಾರ್ಷಿಕವಾಗಿ 12 ಲಕ್ಷ, ಉಳಿದ 2 ಲಕ್ಷ ಇರುತ್ತೆ, 14 ಲಕ್ಷ. ಅಲ್ಲಿ ತನಕ ನಿಮಗೆ ಎಷ್ಟು? 10% ತೆರಿಗೆ. 7 ರಿಂದ 10 ಲಕ್ಷಕ್ಕೆ 15%, 10 ರಿಂದ 12 ಲಕ್ಷಕ್ಕೆ ನಿಮ್ಗೆ 15 ಲಕ್ಷ ಆದ ತಕ್ಷಣ ತುಂಬ ಜನ ಅಷ್ಟು ಸ್ಯಾಲ್ರಿ ಬೇಡ ಅಂತ ಹೇಳಿದವರು ಇದ್ದಾರೆ, ಕಡಿಮೆ ಮಾಡ್ಕೊಂಡವ್ರು ಇದ್ದಾರೆ. ಯಾಕೆಂದರೆ ನೀವು ಅನಗತ್ಯವಾಗಿ ತೆರಿಗೆ ಕಟ್ಟಬೇಕು ಅಂತೇಳಿ. ಇದು ಭಾಳ ಮುಖ್ಯವಾಗಿರುವಂಥದ್ದು. ಇನ್ನು ಕೆಲವು ಪಾಯಿಂಟ್ಸ್, ಪ್ರಮುಖವಾಗಿ ನಾವು ಈ ಮೈತ್ರಿ ಲೆಕ್ಕ ಅಂತ ಹೇಳಿ ಟೈಟಲ್ ಕೊಟ್ಟಿದ್ದು ಸಾರ್ಥಕ ಆಯ್ತು ಅಂತ ಇವತ್ತು. ಏನಕ್ಕೆ? ಮೈತ್ರಿ ಸರ್ಕಾರ ಆಗಿರೋದ್ರಿಂದ ಆಂಧ್ರ ಪ್ರದೇಶಕ್ಕೆ, ಬಿಹಾರಕ್ಕೆ ಸ್ಪೆಷಲ್ ಎಕ್ಸಾಕ್ಟ್ಲಿ ಮೈತ್ರಿ ಯಾರೆಲ್ಲ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಲಾಭ ಆಗಿದೆ. 15,000 ಕೋಟಿ ಆಂಧ್ರ ಪ್ರದೇಶಕ್ಕೆ, ಸರಿಸುಮಾರು 26,000 ಕೋಟಿ ಬಿಹಾರಕ್ಕೆ. ಎಕ್ಸ್ಪ್ರೆಸ್ ವೇ ಅಂತ ಹೇಳಿ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಬಟ್ ಎನಿವೆ ಗೊತ್ತಿದೆ, ನಿರೀಕ್ಷೆಗಳು ಬಹಳಷ್ಟಿತ್ತು ಬೇರೆ ಬೇರೆ ರಾಜ್ಯಕ್ಕೂ ಕೂಡ. ಎಸ್ಪೆಷಲಿ ಕಾಂತಿ ಶೆಟ್ಟಿ ಅವರು ಇದ್ರ ಬಗ್ಗೆ ಮಾತೇ ಆಡಲ್ಲ ಅನ್ಸುತ್ತೆ. ಕರ್ನಾಟಕಕ್ಕೆ ನಿರೀಕ್ಷೆ ಇದ್ದಿದ್ದು ಬೆಟ್ಟದಷ್ಟು. ನಿಜವಾಗ್ಲೂ ಕರ್ನಾಟಕಕ್ಕೆ ಏನಾದರೂ ಬರಬೇಕು ಅಂದ್ರೆ ಈ MSME ಇಂಡಸ್ಟ್ರಿ ಎಕ್ಸೆಟ್ರಾ ನೀವು ಹೇಳ್ಬೋದು. ಕುಮಾರಸ್ವಾಮಿ ಅವರು ಮಿನಿಸ್ಟರ್ ಇದ್ದಾರೆ, ಹಾಗಾಗಿ ಅವ್ರ ಕಡೆಯಿಂದ ಬರುತ್ತೆ. ಡೈರೆಕ್ಟ್ ಇಲ್ಲದೆ ಹೋದ್ರು ಕೂಡ ಇಂಡೈರೆಕ್ಟ್ ಆಗಿ ಏನೆಲ್ಲ ಬೆನಿಫಿಟ್ಗಳಿದೆ ಅದೆಲ್ಲ ನಮಗೆ ಅಂತ ಹೇಳಿ ಇಷ್ಟೆಲ್ಲ ಅವರು ಹೇಳಿದ್ರಲ್ಲ ಲಾಸ್ಟ್ ಟೈಮ್, ಒಂದು ಸುಸ್ಥಿರ ಭಾರತ ಅಂತ ಒಂದು ಹೇಳಿದ್ರು.
ಎಷ್ಟು ಏನೇನು ಮಾಡಿದ್ದಾರೆ ಅದು ಎಲ್ಲನೂ ಎಲ್ಲ ರಾಜ್ಯಕ್ಕೂ ಇದೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಗಳಿಗಿರ್ಬೋದು, ಯುವಕರಿಗೆ 30 ಲಕ್ಷ ಟ್ರೈನಿಂಗ್ಗಳಿರ್ಬೋದು, ಎಲ್ಲ ರಾಜ್ಯಕ್ಕೂ ಇದೆ ಅದು. ಅಥವಾ 1,52,000 ಕೋಟಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಮೀಸಲಿಟ್ಟಿದ್ದಾರೆ. ಅದು ನಮ್ಮಲ್ಲೂ ಅಗ್ರಿಕಲ್ಚರ್ ಜಾಸ್ತಿ ಇದ್ದಾರೆ. ನಾವು ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಆಮೇಲೆ 1.48 ಲಕ್ಷ ಕೋಟಿ ಉದ್ಯೋಗಕ್ಕೋಸ್ಕರ ಮೀಸಲಾತಿ ಮಾಡ್ತಾರೆ. ವಿಪಕ್ಷಗಳು ಉದ್ಯೋಗ ಅಂತ ಬಾಯಿ ಬಡ್ಕೋತಾ ಇದ್ರಲ್ಲ, ಅದಕ್ಕೆ ಕರೆಕ್ಟಾಗಿ ಅವರು ಉತ್ತರ ಕೊಟ್ಟಿದ್ದಾರೆ. 1.48 ಏನೇನು ನಾನು ಆವಾಗಲೇ ನಿಮಗೆ ಹೇಳಿದೆ, ಮಹಿಳೆಯರಿಗೆ ಬೇಕಾದ ಸಿಕ್ಕೇ ಸಿಗುತ್ತೆ, ಯುವಕರಿಗೆ ಸಿಕ್ಕೇ ಸಿಗುತ್ತೆ. ಅಥವಾ ರೈತರ ಬಗ್ಗೆನೂ ಹೇಳಿದ್ರೆ, ಅಥವಾ PMG ಸಡಕ್ ಗ್ರಾಮ ಯೋಜನೆ ಅದರ ಬಗ್ಗೆ ಕ್ವಿಕ್ ಆಗಿ ಹೇಳ್ಬಿಡೋಣ. ಮಹಿಳಾ ಸಬಲೀಕರಣಕ್ಕೆ 3 ಲಕ್ಷ ಕೋಟಿ, ಹಾಗೆ ನಗರಾಭಿವೃದ್ಧಿಗೆ 10 ಲಕ್ಷ ಕೋಟಿ, ಗ್ರಾಮೀಣ ಅಭಿವೃದ್ಧಿಗೆ 2.66 ಲಕ್ಷ ಕೋಟಿ, ಜಾಬ್ ಕ್ರಿಯೇಷನ್ಗೆ ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಂತೆಯೇ 1.46 ಲಕ್ಷ ಕೋಟಿ. ಇದರ ಜೊತೆಗೆ ಅಗ್ರಿಕಲ್ಚರ್ ಅದರ ಕೃಷಿ ಕ್ಷೇತ್ರಕ್ಕೆ 1.2 ಲಕ್ಷ ಕೋಟಿ. ಇದೆಲ್ಲಕ್ಕಿಂತ ಬಹಳ ಪ್ರಮುಖವಾಗಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟನ್ನು ಈ ಬಾರಿಯ GDPಯ 3.4%ಗೆ ಲಿಮಿಟ್ ಮಾಡಲಾಗಿದೆ. ಬರೋಬ್ಬರಿ 11,11,111 ಕೋಟಿ. 42 ಲಕ್ಷ ಕೋಟಿ ಈ ಬಾರಿ ಬಜೆಟ್ ಇರತ್ತಂತಿತ್ತು, ಆ ನಿರೀಕ್ಷೆ ಬರಲಿಲ್ಲ ಅಲ್ಲಿಗೆ. 32.07, ವಿತ್ತೀಯ ಕೊರತೆ 4.9%, 32.07 ಲಕ್ಷ ಕೋಟಿ. ಯಾಕಂದರೆ ನಾವು 5 ಟ್ರಿಲಿಯನ್ ಒಂದು ಅಂದಾಜಲ್ಲಿ ಇದ್ವಿ. ಅದು ಈಗ ಅಲ್ಲ, ಈ ಬಾರಿನೇ ಆಗುತ್ತೆ ಅಂತಲ್ಲ, ಬಟ್ 40 ಲಕ್ಷ ಕೋಟಿ ಎಷ್ಟಾದರೂ ಬರುತ್ತೆ ಅಂತಿತ್ತು. ಯಾಕಂದರೆ ಕಳೆದ ಬಾರಿ ಕೂಡ 35 ಲಕ್ಷ ಕೋಟಿಯಲ್ಲಿ ಹತ್ರ ಬಂದಿತ್ತು. ಅಲ್ಲಿಗೆ ಮೈತ್ರಿ ಧರ್ಮ ನಿರ್ವಹಣೆ ಪ್ರಥಮ ಆದ್ಯತೆ ಅಂದಂಗೆ ಆಯ್ತು. ಕಾಂತಿ ಶೆಟ್ಟಿ ಅವರೇ, ಇಲ್ಲ ಏನಾಗಿದೆ ಅಲ್ಲಿ ಎಕ್ಸ್ಪ್ರೆಸ್ ಹೈವೇಗೆ ಅಂತ ಕೊಟ್ಟಿರೋದು. ಇನ್ಫ್ರಾಸ್ಟ್ರಕ್ಚರಿಗೆ ಮೂಲಭೂತ ಸೌಕರ್ಯಕ್ಕೆ ಆಲ್ರೆಡಿ ಎಷ್ಟು ಲಕ್ಷ ಕೊಟ್ಟಿದ್ದಾರೆ? 11 ಮೂಲಭೂತ ಸೌಕರ್ಯ, ಅದು ಇಡೀ ದೇಶಕ್ಕೆ. ಬರೀ ಅದರಲ್ಲಿ ಆ ಹೈವೇ, ಎಕ್ಸ್ಪ್ರೆಸ್ ಹೈವೇ ನಮ್ಮಲ್ಲಿ ಆಲ್ರೆಡಿ ಇದೆ. ಇನ್ನು ಅದು ಹೈವೇಗಳು, ರಸ್ತೆಗಳು, ಇನ್ಫ್ರಾಸ್ಟ್ರಕ್ಚರ್ಗೆ ಖಂಡಿತವಾಗ್ಲೂ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಟ್ಟಿದ್ದಾರೆ. ಎಲ್ಲ ಕಡೆನೂ ನಾವು ಜಾಸ್ತಿ ಕೊಟ್ಟಿದ್ದಾರೆ. ಅಲ್ಲಿ ಸೇತುವೆಗಳು ಭಾಳ ಬೀಳ್ತಾ ಇದೆ, ಅದಕ್ಕೆ ಕೊಟ್ರ ಅಂತ. ಹಾಗಲ್ಲ, ಹೈವೇ ಮೂಲಭೂತ ಸೌಕರ್ಯ ನಮ್ಮ ಮೊದಲಿಂದಲೂ ಅದು ಮೊದಲ ಆದ್ಯತೆ ಇತ್ತು. ಅದಕ್ಕೇನು ಎಲ್ಲೂ ಕಮ್ಮಿ ಆಗಿಲ್ಲ. ನೀವು ಹೇಳಿದಂಗೆ ಔದ್ಯೋಗಿಕ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿದ್ದಾರೆ. ಔದ್ಯೋಗಿಕ ಕ್ಷೇತ್ರದಲ್ಲಿ ಯಾವ ಥರ ಬಡ್ಡಿ ರಹಿತ ಇದಿರ್ಬೋದು, ಅಥವಾ ಇಂಡಸ್ಟ್ರಿಗಳಿರ್ಬೋದು, ಅಥವಾ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಸಡಕ್ ಯೋಜನೆ ಇರ್ಬೋದು, ಅಥವಾ ಹಳ್ಳಿಗಳ ಬಗ್ಗೆ ಎಲ್ಲ ಇದನ್ನು ಡೀಟೇಲಾಗಿ ನಾನು ಈಗ ಆವಾಗಲಿಂದ ನೋಡ್ಕೊಂಡು ಬಂದು. ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯಗಳಿಗೆ 50 ವರ್ಷ ಬಡ್ಡಿ ರಹಿತ ಸಾಲ ಮಾನ್ಯ ಸಿದ್ದರಾಮಯ್ಯನವರು ಆಲ್ರೆಡಿ 1.9 crore ಬಡ್ಡಿ ಸಾಲ ತಗೊಂಡಿದ್ದಾರೆ. ದಯವಿಟ್ಟು ಬಡ್ಡಿ ರಹಿತ ಸಾಲ ಅಂತ ಮತ್ತೆ ಸಾಲ ಇನ್ಕ್ರೀಸ್ ಮಾಡಬೇಡಿ ಅಂತ ಮತ್ತೆ ಹೇಳ್ತೀನಿ. ನಾವು ಪ್ರತಿಯೊಂದನ್ನು ನಾವು ಇಂಟ್ರಿಮ್ ಬಜೆಟಲ್ಲಿ ಏನು ಹೇಳಿದ್ದೀವಿ ಅದು ಯಾವುದು ಸುಳ್ಳಾಗಿಲ್ಲ, ಎಲ್ಲವನ್ನೂ ಗಮನಿಸಿದ್ದಾರೆ ಇಂಟ್ರಿಮ್ ಬಜೆಟಲ್ಲಿ. ಕೃಷಿ ಕ್ಷೇತ್ರಕ್ಕೆ 1.52 ಲಕ್ಷ ಕೋಟಿ, ಉದ್ಯೋಗ ಕೌಶಲ್ಯಾಭಿವೃದ್ಧಿಗೆ 1.48 ಲಕ್ಷ ಕೋಟಿ, ಗ್ರಾಮೀಣಾಭಿವೃದ್ಧಿಗೆ 2.66 ಲಕ್ಷ ಕೋಟಿ, ಮಹಿಳಾ ಸಬಲೀಕರಣಕ್ಕೆ 3 ಲಕ್ಷ ಕೋಟಿ, ನಗರಾಭಿವೃದ್ಧಿಗೆ 10 ಲಕ್ಷ ಕೋಟಿ ನಗರಾಭಿವೃದ್ಧಿಗೆ, ಆ್ಯಂಡ್ ಮೂಲಸೌಕರ್ಯ ಅಭಿವೃದ್ಧಿಗೆ 11 ಲಕ್ಷ ಕೋಟಿ, ಬಾಹ್ಯಾಕಾಶ ವಲಯಕ್ಕೆ ಕಡಿಮೆ ಆಯಿತು, 1,000 ಕೋಟಿ ಮೀಸಲಿಟ್ಟಿದ್ದಾರೆ. ಆಮೇಲೆ ಯಾವುದು ಹಗ್ಗ ಯಾವುದು ತುಟ್ಟಿ ಅಂತಂದರೆ ಆಮದು ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಮ್ ಹಗ್ಗವಾಗಿದೆ. ಸೊ ಹಾಗಾಗಿ ಸ್ವಲ್ಪ ಚಿನ್ನದ ಬೆಲೆ ಇಳಿಬೋದು ಅಂತ ಅನಿಸುತ್ತೆ. ಮೊಬೈಲ್ ಬಿಡಿಭಾಗ ಹಗ್ಗ ಆಗಿದೆ, ಚಾರ್ಜರ್ ಬೆಲೆ ಇಳಿಕೆ ಆಗಿದೆ, ಸೋಲಾರ್ ಪ್ಯಾನಲ್ ಬೆಲೆ ಇಳಿಕೆ ಆಗಿದೆ. ಇದು ಬಹಳ ಅಗತ್ಯವಾಗಿರುವಂಥದ್ದು. ದೊಡ್ಡ ಪ್ರಮಾಣದಲ್ಲಿ ಸೋಲಾರ್ ಇಡೀ ದೇಶದ ಈ ಸೂರ್ಯಘರ್ ಯೋಜನೆ ಬಗ್ಗೆ ಬಹಳ ಈ ಬಾರಿ ಕೂಡ ಪ್ರಸ್ತಾಪ ಮಾಡಿದ್ರು. 14 ಲಕ್ಷ ಯೋಜನೆ ಅಂತ ಹೇಳಿದ್ದಾರೆ. ಯಾರೀಗ ಫಾರ್ ಎಕ್ಸಾಂಪಲ್ 1 ಲಕ್ಷ ಲೋನ್ ತಗೊಂಡಿದ್ದಾರೆ, ಅವ್ರು ಕ್ಲಿಯರ್ ಆಗಿ ಕಟ್ಟಿದ್ರೆ ಅವ್ರು 20 ಲಕ್ಷ ಲೋನ್ ತನಕ ಸಬ್ಸಿಡಿ ಸಹಿತ ಲೋನ್ ತಗೋಬಹುದು. ಸೋಲಾರ್ ಪ್ಯಾನಲ್ ಇದೆಯಲ್ಲ, ಈ ಸೋಲಾರ್ ಪ್ಯಾನಲ್ ಹೇಗಾಗ್ತಾ ಇದೆ ಅಂತಂದ್ರೆ ಈ ಬರಡು ಪ್ರದೇಶದಲ್ಲೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಲಾಭ ಮಾಡ್ಲಿಕ್ಕೆ ಆಗತ್ತೆ. ಈಗ ನಮ್ಮ ಸಚಿವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು, ಸಮುದ್ರದ ಮೇಲೆ ಸೋಲಾರ್ ಪ್ಯಾನಲ್ ಹಾಕ್ತೀವಿ ಅಂತೇಳಿ. ಅಂದರೆ ಎಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ಬೋದು. ಆಮೇಲೆ ಚರ್ಮದ ಶೂ, ಬೆಲ್ಟ್, ಚಪ್ಪಲಿ ದುಬಾರಿ ಆಗಿದೆ. ಆಮದು ಪ್ಲಾಸ್ಟಿಕ್ ದುಬಾರಿ ಆಗಿದೆ. ಕ್ಯಾನ್ಸರ್ ಔಷಧಿ ಬೆಲೆ ಇಳಿಕೆ ಆಗಿದೆ. ಕ್ಯಾನ್ಸರ್ ಔಷಧಿ ಉಪಕರಣ ಹಗ್ಗ ಆಗಿದೆ. ತೆರಿಗೆ ವ್ಯವಸ್ಥೆ ಸರಳೀಕರಣವಾಗಿದೆ. ಭಾಳ ಮುಖ್ಯವಾಗಿ ಹೆಲ್ತ್ ಇನ್ಶೂರೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇದು ನನ್ನ ವೈಯಕ್ತಿಕ ಕೋರಿಕೆ ಕೂಡ ಅವತ್ತಿಂದ ಇವತ್ತಿನ ತನಕ 25 ಲಕ್ಷ ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಮಾಡಿಬಿಡ್ಬೇಕು ಅಂತೇಳಿ. 25 ಲಕ್ಷ. ನಿಮಗೆ ಅನೇಕ ಬಡವರು ಕ್ಯಾನ್ಸರ್ ಬಂತು ಅಂತಂದರೆ ನೆಕ್ಸ್ಟ್ ಯಾವಾಗ ಸಾಯೋದು ಅನ್ನೋ ರೀತಿಯಲ್ಲೇ ಕಾಯ್ತಾ ಇರ್ತಾರೆ. ಇದರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ. ಆಮೇಲೆ ಕಳೆದ ಬಾರಿಯ ಒಂದು ಮ್ಯಾನಿಫೆಸ್ಟೋದಲ್ಲಿ 15 ಲಕ್ಷ ಅಂತಿತ್ತು, ಅದನ್ನು 25 ಲಕ್ಷ ಮಿನಿಮಮ್ ಅಂತ ಮಾಡಿಬಿಟ್ರೆ ಬಹುಶಃ ಬಹುತೇಕ ಬಡವರು ಬದುಕೊಂಡ್ಬಿಡ್ತಾರೆ. ಈ ಸ್ಯಾಲರಿಡ್ ವರ್ಗಕ್ಕೆ ಒಂದು ನಿರೀಕ್ಷೆ ಇದ್ದದ್ದು ನ್ಯೂ ಟ್ಯಾಕ್ಸ್ ರೆಜಿಮ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅದೊಂದು ಸ್ವಲ್ಪ ಹೈಕ್ ಮಾಡಬೇಕು, ಏರಿಕೆ ಮಾಡಬೇಕು ಅಂತ ಹೇಳಿ 25,000 ತನಕ ಆಯಿತು. ಇದು ಹೊಸ ತೆರಿಗೆ ನಿಯಮದ ಅಡಿಯಲ್ಲಿ, ಹಳೆದಲ್ಲ. 50,000 ಅಲ್ಲಿತ್ತು. ಈಗ 25 ಇದ್ದದನ್ನ 75ಕ್ಕೆ ಪ್ರಪೋಸ್ ಮಾಡಿದರೆ ಒಂದು ಸ್ವಲ್ಪ ಖುಷಿ.